ಜೈನ್ ಡೆವಲಪ್ಮೆಂಟ್ ಫೋರಂ ಹಾಗೂ ಕರ್ನಾಟಕ ಜೈನ ಹಿತರಕ್ಷಣಾ ವೇದಿಕೆಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜೈನ ಸಮುದಾಯದ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ನಡೆದ ಉಪವಾಸ ಸತ್ಯಾಗ್ರಹದಲ್ಲಿ ಜೈನ ಸಮುದಾಯದ ಪ್ರಮುಖರು ಹಾಗೂ ಮುಖಂಡರುಗಳು ಮಾತನಾಡಿ ತಮ್ಮ ಬೇಡಿಕೆಗಳ ಬಗ್ಗೆ ವಿವರಿಸಿದರು. ಜೈನ ವಿದ್ಯಾರ್ಥಿ ನಿಲಯಗಳು, ಜೈನ ನಿಗಮ ಮಂಡಳಿಯ ನಿರ್ಮಾಣ, ಜೈನ ನಿಗಮ ಮಂಡಳಿ, ಜೈನ ನಿಗಮ ಮಂಡಳಿ, ಬೋಲೋ ಭಾರತ್ ಮಾತಾ ಕಿ ಜೈ, ಕರ್ನಾಟಕ, ಅಹಿಂಸಾ ಪರಮೋ ಧರ್ಮಕ್ಕೆ ಜೈ, ಅಹಿಂಸಾ ಪರಮೋ. ನಾವು 4,500 ಕೋಟಿ ಕೇವಲ ಕೇಳ್ತಾ ಇರೋದು 500-600 ಕೋಟಿ. ಆಮೇಲೆ ಮತ್ತೊಂದು ನಿಗಮ ಮಂಡಳಿ ನಮ್ದು, ನಾವು ಸಸ್ಯಾಹಾರಿಗಳಾಗಿರೋದ್ರಿಂದ ನಮಗೆ ಒಂದು ನಿಗಮ ಮಂಡಳಿ ಸಪರೇಟ್ ಆಗಿದ್ರೆ ನಮಗೇನ್ ಬೇಕು ನಾವು ವ್ಯವಸ್ಥೆಗಳನ್ನ ನಮ್ಮ ಸಮಾಜದವರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿ ನಿಲಯಗಳನ್ನ ಚೆನ್ನಾಗಿ ಮಾಡಬಹುದು. ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಮೇಜರ್ ರಾಜವಂಶಗಳು, ಕವಿಗಳು ಎಲ್ಲರೂ ಜೈನ ಸಮಾಜದಿಂದ ತುಂಬಿ ತುಳುಕ್ತಾ ಇತ್ತು. ಆದ್ರೆ ಆ ವಿಧಿಯ ಆಟ ಏನೋ, ನಾವು ಈಗ ಅಲ್ಪಸಂಖ್ಯಾತರಾಗಿದ್ದೇವೆ. ಆ ಅಲ್ಪಸಂಖ್ಯಾತರಾಗಿರೋದಕ್ಕೆ ಇವತ್ತು ತೋಡ್ಕೊಂಡು ನಾವು ಕ್ಷತ್ರಿಯ ಸಮಾಜದವರು ಹೋರಾಟದಿಂದ ಬಂದವರು. ಪ್ರತಿಯೊಬ್ಬ ರಾಜ ಮಹಾರಾಜರು, ಚಾಳುಕ್ಯರು, ಹೊಯ್ಸಳರು ಎಲ್ಲರೂ ಕ್ಷತ್ರಿಯ ಸಮಾಜದಿಂದ ಇದ್ದವರು. ನಾವು ಜೈನ ಸಮಾಜದಾಗ ಬಹಳ ದೊಡ್ಡ ಸಮಾಜ ಇತ್ತು ಕರ್ನಾಟಕದಲ್ಲಿ. ಇವತ್ತು ಅದಕ್ಕೋಸ್ಕರ ಎಲ್ಲಾ ಕಡೆನೂ ನಮ್ಮ ಬಸದಿಗಳು ಸಿಗ್ತವೆ, ನಮ್ಮ ದೇವಸ್ಥಾನಗಳು ಸಿಗ್ತವೆ. ಅಂದ್ರೆ ಒಂದು ಕಾಲದಲ್ಲಿ ಅತಿ ದೊಡ್ಡ ಸಮಾಜ ಇತ್ತು, ಕೋಟಿಗಟ್ಟಲೆ ಜನ ಇದ್ರು. ಆದ್ರೆ ಇವತ್ತು ನಾವು ಅಲ್ಪಸಂಖ್ಯಾತರಾಗಿದ್ದೀವಿ. ಆದ್ರೆ ಅದನ್ನ ನಾವು ಈಗಲೂ ನಾವು ನಿರ್ವಹಿಸ್ತೀವಿ. ನಮ್ಮ ಹೋರಾಟನ ಶಾಂತಿಯಿಂದನೇ ಮಾಡ್ಕೊಂಡು ಹೋಗ್ತೀವಿ. ಅದನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ನಮ್ಮ ಹತ್ರ ಬರೋ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನಿನ್ನೆಯಿಂದ 2 ದಿನದ ಉಪವಾಸ ಸತ್ಯಾಗ್ರಹವನ್ನ ನಮ್ಮ ಯುವಕರಾದ ಮಹೇಶ್ ಅವರು, ಪಚ್ಚೇಶ್ ಅವರೆಲ್ಲ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವೆಲ್ಲ ಸಂಪೂರ್ಣ ಜೈನ ಸಮಾಜ ಸಾಥ್ ಕೊಡ್ತಾ ಇದ್ದೀವಿ. ಆದರೆ ನಾವು ನಮ್ಮನ್ನ ಕೇಳಿ ಇವಾಗವರೆಗೂ ಒಬ್ರು ಸಿಂಗಲ್ ಪರ್ಸನ್ ನಮ್ಮನ್ನ ಬಂದು ಏನು ಯಾತಕ್ಕೋಸ್ಕರ ಕೂತ್ಕೊಂಡಿದ್ದೀರಾ, ಯಾಕೆ ಕೂತ್ಕೊಂಡಿದ್ದೀರಾ ಅಂತೇಳಿ ಯಾವುದೇ ರೀತಿಯ ಸರ್ಕಾರದ ವಿಭಾಗದಿಂದ ನಮಗೆ ಹತ್ರ ಬಂದಿಲ್ಲ. ಆದ್ರೆ ನಮ್ಮ ಹೋರಾಟ ಇದು ಸಾಂಕೇತಿಕ 2 ದಿನದ ಹೋರಾಟ ಇದೆ. ಇದನ್ನು ಇಲ್ಲಿಗೆ ನಾವು ಬಿಡಲ್ಲ. ಮುಂದಿನ ದಿನದಲ್ಲಿ ಇಡೀ ಕರ್ನಾಟಕದಿಂದ, ಸಂಪೂರ್ಣ ಕರ್ನಾಟಕದಿಂದ ನಾವು ಇರೋ 20 ಲಕ್ಷ ಜೈನರಿಗೆ ಈ ವಿಷಯಗಳನ್ನು ತಿಳಿಸಿ ನಾವು ಇಲ್ಲಿ ದೊಡ್ಡ ಹೋರಾಟನ ಮುಂದಿನ ದಿನಗಳಲ್ಲಿ ಮಾಡೋದಿದ್ದೀವಿ. ಈಗ ನಮ್ಮನ್ನು ಎಷ್ಟೇ ನಿರ್ಲಕ್ಷ್ಯ ಮಾಡಲಿ, ನಾಳೆ ದಿನ ನಮ್ಮ ಶಕ್ತಿ ಅವರಿಗೆ ಗೊತ್ತಾಗ್ತದೆ. ನಾವು ಶಾಂತಿ ಪ್ರಿಯರು, ಆದರೆ ನಾವು ಹೋರಾಟ ಸತ್ಯಾಗ್ರಹವನ್ನ ಬಹಳ ಮುಂಚಿನೂ ಮಾಡ್ಕೊಂಡು ಬಂದಂತ ಸಮಾಜ. ಆದರೆ ಒಳ್ಳೇದಕ್ಕೋಸ್ಕರ ಮಾಡ್ಕೊಂಡು ಬಂದಿವಿ. ನಮಗೋಸ್ಕರ ಕೇಳ್ತಾ ಇರೋದು ಮೊದಲನೇ ಬಾರಿಗೆ ಈ ಸಮಯದಲ್ಲಿ ಸರ್ಕಾರ ಸಂಪೂರ್ಣವಾಗಿ ನಮಗೆ ಸಹಾಯ ಮಾಡಬೇಕು. ಸಹಾಯ ಅಲ್ಲ, ನಾವು ನಮ್ಮ ಹಕ್ಕದು ನಮಗೆ ಕೊಡಬೇಕು ಅವರು. ಅದನ್ನು ನಾವು ಇಲ್ಲಿಗೆ ನಿಲ್ಲಿಸಲ್ಲ. ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಇದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರಿಸಿಕೊಂಡು ಹೋಗ್ತೀವಿ. ನೋಡಿ ಸರ್, ನಮ್ಮ ಮೊದಲನೇ ಬೇಡಿಕೆ ನೋಡಿ, 4,500 ಕೋಟಿ ರೂಪಾಯಿ ಬಜೆಟ್ ಇದೆ. ಅಲ್ಪಸಂಖ್ಯಾತರಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಬಡತನ ಜೈನ ಸಮಾಜದಲ್ಲಿ ಇದೆ ಅಂತ ಕರ್ನಾಟಕದ ವರದಿ ಇದೆ. ಎಲ್ಲಕ್ಕಿಂತ ಜಾಸ್ತಿ ನಿರುದ್ಯೋಗ ಜೈನ ಸಮಾಜದಲ್ಲಿ ಅಂತ ಕರ್ನಾಟಕ ಸರ್ಕಾರದ ವರದಿ ಇದೆ. ಕರ್ನಾಟಕ ಸರ್ಕಾರದ ವೆಬ್ಸೈಟ್ ನಲ್ಲಿ, ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಆ ಡಾಟಾ ಅವೈಲೇಬಲ್ ಇದೆ. ಕರ್ನಾಟಕದಲ್ಲಿ ಅಲ್ಲಿ ಏನು ಅಲ್ಪಸಂಖ್ಯಾತರ ಧರ್ಮಗಳಿವೆ, ಮುಸ್ಲಿಂ, ಕ್ರಿಶ್ಚಿಯನ್, ಬುದ್ಧ, ಜೈನ, ಪಾರ್ಸಿ, ಈ ಎಲ್ಲಾ ಧರ್ಮಗಳು ಜಾಸ್ತಿ ಬಡತನ ಜೈನರಲ್ಲಿ ಅಂತ ಇದೆ. 50% ಕಿಂತ ಜಾಸ್ತಿ ಬಡತನ ಜೈನರಲ್ಲಿದೆ. 29 ಮುಸ್ಲಿಂ, 14% ಕ್ರಿಶ್ಚಿಯನ್ ಅಂತ ಸರ್ಕಾರದ ವರದಿ ಇದೆ. ನಿರುದ್ಯೋಗ ಕೂಡ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರಲ್ಲಿ ಎಲ್ಲಕ್ಕಿಂತ ಜಾಸ್ತಿ ನಿರುದ್ಯೋಗ ಜೈನ ಸಮಾಜದಲ್ಲಿ ಇದೆ. ಅದು ಆದ್ಮೇಲೆ ವಿಧವೆಯರ ಸಂಖ್ಯೆ ಕೂಡ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ಎಲ್ಲಕ್ಕಿಂತ ಜಾಸ್ತಿ ವಿಧವೆಯರ ಸಂಖ್ಯೆ ಜೈನ ಸಮಾಜದಲ್ಲಿ ಅಂತ ಕರ್ನಾಟಕ ಸರ್ಕಾರದ ವರದಿ ಇದೆ. ಮತ್ತು ಧಾರ್ಮಿಕ ಸ್ಥಳಗಳ ಬಗ್ಗೆ ಬಂದರೆ ಅಲ್ಪಸಂಖ್ಯಾತರಲ್ಲಿ ಪ್ರಾಚೀನ ಧರ್ಮನೇ ಜೈನ ಧರ್ಮ. ಇವು ಯಾವ ಪ್ರಾಚೀನ ಧರ್ಮಗಳಲ್ಲ. ಅದರ ಜೊತೆಗೆ ಎಲ್ಲಕ್ಕಿಂತ ಕಡಿಮೆ ಸರ್ಕಾರದ ಅನುದಾನ ಮತ್ತು ಸವಲತ್ತುಗಳು, ಪ್ರಾಚೀನ ಏನು ಬಸದಿಗಳಿವೆ, ಧಾರ್ಮಿಕ ಕ್ಷೇತ್ರಗಳಿವೆ, ಎಲ್ಲಕ್ಕಿಂತ ಕಡಿಮೆ ಅನುದಾನ ಜೈನ ಸಮಾಜ ಸಿಕ್ಕಿದೆ. ನಮ್ದು ಏನು ಯಾವ ರೀತಿ ನೀವು ಕ್ರಿಶ್ಚಿಯನ್ ಕೊಡ್ತಾ ಇದ್ರ ಕೊಡಿ, ಅದೇ ರೀತಿ ಜನರಿಗೂ ಕೊಡಿ. ಯಾವ ರೀತಿ ಮುಸ್ಲಿಂ ಕೊಡ್ತಾ ಇದ್ರೆ ಅದೇ ರೀತಿ ಜನರಿಗೂ ಕೊಡಿ. ನಮ್ಮ ಬೇಡಿಕೆ ಎಲ್ಲಿ ತಪ್ಪಿದೆ ನೋಡಿ. ಅಲ್ಪಸಂಖ್ಯಾತರ ಆಯೋಗ ಇದೆ, ಇಲ್ಲಿಯವರೆಗೂ ಅಧ್ಯಕ್ಷನ ಜೈನ ಸಮಾಜಕ್ಕೆ ಕೊಟ್ಟಿಲ್ಲ ನೋಡಿ. ಅಲ್ಪಸಂಖ್ಯಾತರ ಆಯೋಗ ಮಾಡಿರೋದಕ್ಕೆ, ಅಲ್ಪಸಂಖ್ಯಾತರ ವಿಭಾಗ ಮಾಡಿರೋದಕ್ಕೆ. ಯಾಕಂದ್ರೆ ಅಲ್ಪಸಂಖ್ಯಾತರ ಅಂದ್ರೆ ನೋಡಿ, ಪ್ರಜಾಪ್ರಭುತ್ವ ದೇಶದಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಯಾರು ಕಡಿಮೆ ಇದ್ದಾರೆ ಅವರು ನಿರ್ಲಕ್ಷ್ಯ ಆಗಬಾರ್ದು, ಅವರು ಮಾರ್ಜಿನಲೈಸ್ಡ್ ಆಗಬಾರ್ದು, ಅವರು ಮೂಲೆ ಗುಂಪು ಆಗಬಾರ್ದು ಅಂತ ಅಲ್ಪಸಂಖ್ಯಾತರ ವಿಭಾಗ ಮಾಡಿದ್ದಾರೆ. ಆದ್ರೆ ನೀವು ಮಾಡ್ತಾ ಇರೋದೇನು, ಒರಿಜಿನಲ್ ಯಾರು ಅಲ್ಪಸಂಖ್ಯಾತರು ಇದ್ದಾರೆ, ಯಾರು ನಿಜವಾಗಿ ಅಲ್ಪಸಂಖ್ಯಾತರಿದ್ರೆ ಅವ್ರ ಮೇಲೆ ಎಲ್ಲಕ್ಕಿಂತ ಜಾಸ್ತಿ ದೌರ್ಜನ್ಯ ಇವ್ರು ಮಾಡ್ತಿದ್ದಾರೆ. ಏನು ಕೇರೆ ಮಾಡ್ತಾ ಇದ್ದಾರೆ ಸರ್. ನಿನ್ನಿಂದನೇ ಉಪವಾಸ ಸತ್ಯಾಗ್ರಹ ಕೂತಿದ್ವಿ.
ಜೈನರು ನೋಡಿ ನಮ್ದು 1 ಲಕ್ಷ ಸೇರಿಸಿ ನಾವು ಬಸ್ ಹೊಡೆಯೋದು, ಬೆಂಕಿ ಹಚ್ಚೋದು ಇದೆಲ್ಲ ಮಾಡೋದು ನಮ್ಮ ಸಮಾಜ ಅಲ್ಲ. ನಾವು ಶಾಂತಿ ಪ್ರಿಯರು, ಅಹಿಂಸಾತ್ಮಕರು. ನಮ್ಗೆ ಏನ್ ಗೊತ್ತು? ನಾವು ಸ್ವತಃ ಸುಟ್ಕೊಂಡು ಬೇರೆದು ಒಳ್ಳೆ ಮಾಡೋ ಜನ ನಮ್ದು. ನಾವೊಂದು ಹಿರಿಯ ಕೂಡ ಹೊಡೆಯೋದಿಲ್ಲ. ಇವತ್ ನೋಡಿ ನಿನ್ನೆ ಉಪವಾಸ ಕೂತಿದ್ವಿ, ಒಬ್ರು ಕೂಡ ಬಂದಿಲ್ಲ. ಇವ್ರು ಏನ್ ಹೇಳ್ತಾರೆ, ನಾವು ಹಿಂದೂದವರ ಪರವಾಗಿ ಕೆಲಸ ಮಾಡ್ತಿದ್ವಿ, SC ST ಅಲ್ಪಸಂಖ್ಯಾತರು ಇವ್ರು ಎಲ್ಲರ ಪರವಾಗಿ ಕೆಲಸ ಮಾಡ್ತಾ ಅಂತ ಹೇಳ್ತಾರೆ ಇವ್ರು. ಆದ್ರೆ ಇವ್ರು ಏನ್ ಮಾಡ್ತಾ ಇದಾರೆ? ಬರೀ 1-2 ಕಮ್ಯುನಿಟಿ ಕೆಲಸ ಮಾಡ್ತಾ ಇದಾರೆ. ಆ ನಿಟ್ಟಿನಲ್ಲೇ ಕೆಲಸ ಮಾಡ್ತಾ ಇದಾರೆ. ನೋಡಿ, ಎಲ್ಲರೂ ಬೆಳಿಲಿ, ಎಲ್ಲರೂ ಉಳಿಲಿ, ನಮ್ದು ಅದೇ ಸಿದ್ಧಾಂತ. ಎಲ್ಲಾ ಜೀವಗಳನ್ನು ನಾವು ಸಮವಾಗಿ ನೋಡ್ತೀವಿ. ಒಂದು ನಾಯಿ ಇರ್ಲಿ, ನರಿ ಇರ್ಲಿ, ಒಂದು ಯಾವುದೇ ನಿಷ್ಕೃಷ್ಟ ತಿರ್ಯಂಚ ಜೀವ ಕೂಡ ಇದ್ರು ಕೂಡ ಅದಕ್ಕೆ ನಾವು ನಮ್ಮ ಸಮಾನತೆಯಿಂದ ನೋಡ್ತೀವಿ. ನಾವು ಯಾರಿಗೆ ಆ ಜಾತಿ ಈ ಜಾತಿ ಅವ್ರ ಧರ್ಮ ಅನ್ನೋದಿಲ್ಲ. ನಾವು ಹೇಳೋದು ಇಷ್ಟೇ, ಬೇರೆಯವ್ರಿಗೆ ಯಾವ ರೀತಿ ನೀವು ಸವಲತ್ತು ಕೊಡ್ತಾ ಇದ್ದೀರಾ ಅದೇ ರೀತಿ ಜನರಿಗೆ ಸವಲತ್ತು ಬೇಡ್ತಾ ಇದೀವಿ ಅಷ್ಟೇ. ಬಾಳು ಮತ್ತು ಬಾಳು. ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.